ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಸವಣೂರು ತಾಲೂಕಿನ ಕಳಸೂರಿನಲ್ಲಿ ಬೊಮ್ಮಾಯಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 10 ವರ್ಷಗಳ ಮೋದಿ ಆಡಳಿತದಲ್ಲಿ ರಾಜಕಾರಣ ಬದಲಾವಣೆ ಮಾಡಿದ್ದಾರೆ, ಭಯೋತ್ಪಾದನೆ ಮುಕ್ತ ಭಾರತ ಮಾಡಿದ್ದಾರೆ. ಆದರೆ ರಾಜ್ಯದಲ್ಲಿ 10 ತಿಂಗಳ ಆಡಳಿತದಲ್ಲಿ ನಯಾ ಪೈಸೆ ಕೆಲಸ ಮಾಡಿಲ್ಲ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಅಲ್ಲದೆ ಫೋನ್ ಕದ್ದಾಳಿಕೆ ಪ್ರಕರಣದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ, ಸ್ಪಷ್ಟತೆ ಇದ್ದಾಗ ಮಾತ್ರ ಆರೋಪ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲಿಯೊಳಗೆ ಕತ್ತಿ ಬಿದ್ದಿದೆ, ಅದು ನೋಡಕ್ಕೆ ಹೇಳ್ರಿ. 272 ಬೇಕು, ನಿಂತಿದೆ 230 ಸೀಟು. 230 ಸೀಟ್ ನಿಂತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಅತಿ ಹೆಚ್ಚು ಸೀಟ್ ಕಂಟೆಸ್ಟ್ ಮಾಡ್ತಿರುವಂಥದ್ದು BJP 485. ನಾವು 100% 370 ದಾಟ್ತೀವಿ, 400 NDA ದಾಟ್ತದೆ, ಬರೆದಿಟ್ಕೊಳ್ಳಿ. ಫೋನ್ ಕದ್ದಾಳಿಕೆ ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲ ಇದ್ದಾವೆ. ಆದರೆ ಯಾವುದೂ ಕೂಡ ಇನ್ನೂ ಸ್ಪಷ್ಟತೆ ಅದರಲ್ಲಿಲ್ಲ. ಸೊ ಸ್ಪಷ್ಟತೆ ಇದ್ದಾಗ ಅಷ್ಟೇ ನಾವು ಆರೋಪ ಮಾಡ್ಬೋದು. ಸ್ಪಷ್ಟತೆ ಇಲ್ಲದೆ ಹೂವಾಪುಗಳ ಮೇಲೆ ಆರೋಪ ಮಾಡೋದೇನು ನೋಡ್ರಿ. ಸಿದ್ದರಾಮಯ್ಯ ಅವ್ರಿಗೆ ಮೋದಿಯವ್ರ ವಿರುದ್ಧ, NDA ವಿರುದ್ಧ, BJP ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ. ಕಳೆದ ಬಾರಿನೂ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಸವಣೂರು ತಾಲೂಕಿನ ಕಳಸೂರಿನಲ್ಲಿ ಬೊಮ್ಮಾಯಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 10 ವರ್ಷಗಳ ಮೋದಿ ಆಡಳಿತದಲ್ಲಿ ರಾಜಕಾರಣ ಬದಲಾವಣೆ ಮಾಡಿದ್ದಾರೆ, ಭಯೋತ್ಪಾದನೆ ಮುಕ್ತ ಭಾರತ ಮಾಡಿದ್ದಾರೆ. ಆದರೆ ರಾಜ್ಯದಲ್ಲಿ 10 ತಿಂಗಳ ಆಡಳಿತದಲ್ಲಿ ನಯಾ ಪೈಸೆ ಕೆಲಸ ಮಾಡಿಲ್ಲ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಅಲ್ಲದೆ ಫೋನ್ ಕದ್ದಾಳಿಕೆ ಪ್ರಕರಣದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ, ಸ್ಪಷ್ಟತೆ ಇದ್ದಾಗ ಮಾತ್ರ ಆರೋಪ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲಿಯೊಳಗೆ ಕತ್ತಿ ಬಿದ್ದಿದೆ, ಅದು ನೋಡಕ್ಕೆ ಹೇಳ್ರಿ. 272 ಬೇಕು, ನಿಂತಿದೆ 230 ಸೀಟು. 230 ಸೀಟ್ ನಿಂತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಅತಿ ಹೆಚ್ಚು ಸೀಟ್ ಕಂಟೆಸ್ಟ್ ಮಾಡ್ತಿರುವಂಥದ್ದು BJP 485. ನಾವು 100% 370 ದಾಟ್ತೀವಿ, 400 NDA ದಾಟ್ತದೆ, ಬರೆದಿಟ್ಕೊಳ್ಳಿ. ಫೋನ್ ಕದ್ದಾಳಿಕೆ ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲ ಇದ್ದಾವೆ. ಆದರೆ ಯಾವುದೂ ಕೂಡ ಇನ್ನೂ ಸ್ಪಷ್ಟತೆ ಅದರಲ್ಲಿಲ್ಲ. ಸೊ ಸ್ಪಷ್ಟತೆ ಇದ್ದಾಗ ಅಷ್ಟೇ ನಾವು ಆರೋಪ ಮಾಡ್ಬೋದು. ಸ್ಪಷ್ಟತೆ ಇಲ್ಲದೆ ಹೂವಾಪುಗಳ ಮೇಲೆ ಆರೋಪ ಮಾಡೋದೇನು ನೋಡ್ರಿ. ಸಿದ್ದರಾಮಯ್ಯ ಅವ್ರಿಗೆ ಮೋದಿಯವ್ರ ವಿರುದ್ಧ, NDA ವಿರುದ್ಧ, BJP ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ. ಕಳೆದ ಬಾರಿನೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.